ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾ ಜೈನ್. ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ. ಈಗಾಗಲೇ ಎಲ್ಲ ಪಕ್ಷಗಳ ಅಭ್ಯರ್ಥಿಗಳು ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಬಿರುಸಿನ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಸೌಮ್ಯ ರೆಡ್ಡಿ ಅವರನ್ನ ಇವತ್ತು ಫಾಲೋ ಮಾಡ್ತೀವಿ. ಅವರ ದಿನಚರಿ ಯಾವ ರೀತಿಯಾಗಿರುತ್ತೆ, ಲೈಫ್ ಸ್ಟೈಲ್ ಹೇಗಿರುತ್ತೆ, ಯಾಕಂದ್ರೆ ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಕೈಗೆ ಬಂದರೂ ಕೂಡ ಬಾಯಿಗೆ ಬರಲಿಲ್ಲ ಅನ್ನುವಂತಹ ಪರಿಸ್ಥಿತಿ. ಈ ಸಲ ಅವರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ಹಾಗಾದರೆ ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಇವತ್ತು ಇಡೀ ದಿನ ಸೌಮ್ಯ ರೆಡ್ಡಿ ಅವರ ಜೊತೆಗೆ ನಾವು ಇರ್ತೀವಿ. ಅವ್ರು ಹೇಗಿರ್ತಾರೆ, ಮನೆಯಲ್ಲಿ ಯಾವ ರೀತಿಯಾಗಿರ್ತಾರೆ, ದೇವರನ್ನು ನಂಬ್ತಾರಾ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರಾ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ನಾನೇ ನಾಯಕಿ ಕಾರ್ಯಕ್ರಮದಲ್ಲಿ. ಸೌಮ್ಯ ರೆಡ್ಡಿ ಅವರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರ ಹತ್ರ ಮಾತನಾಡಿಸ್ತಾ ಹೋಗೋಣ. ಈ ಒಂದು ಜನಪ್ರತಿನಿಧಿ ಆಗೋದು ಎಷ್ಟು ಕಷ್ಟ, ಜನಪ್ರತಿನಿಧಿಯಾಗಿ ಜನರ ಜೊತೆ ಬೆರೆಯೋದಕ್ಕೆ ಎಷ್ಟು ಟೈಮ್ ಕೊಡ್ತಾರೆ, ತನಗೆ ತಾನು ಎಷ್ಟು ಟೈಮ್ ಕೊಡ್ತಾರೆ, ಫಸ್ಟ್ ಆಫ್ ಆಲ್ ಅವೆಲ್ಲದರ ಬಗ್ಗೆ ಮಾತನಾಡಿಸ್ತಾ ಹೋಗೋಣ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ನಮಸ್ಕಾರ ನವಿತಾ ಅವರೇ, ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬಾ ಹೆಕ್ಟಿಕ್ ಸ್ಕೆಡ್ಯೂಲ್ ಅಂತ ಅನ್ಸುತ್ತೆ, ನಿದ್ದೆ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ, ಎಷ್ಟು ಗಂಟೆಗೆ ನಿದ್ದೆ ಮಾಡ್ತೀರಿ, ಎಷ್ಟು ಗಂಟೆಗೆ ಹೇಳ್ತೀರಿ, ಹೆಂಗೆ ಏನಾದರೂ ಯೋಗ ಅಥವಾ ವಾಕಿಂಗ್ ಮಾಡೋದು ಅವೆಲ್ಲ ಕೂಡ ಈಗ ಅಂದ್ರೆ ಟೈಮ್ ಸಿಗುತ್ತಾ ನಿಮ್ಗೆ? ಹೇಗೆ ಟೈಮ್ ಗೊತ್ತಲ್ಲ, ರಾಜಕೀಯ ಅಂದರೆ ಪರ್ಸನಲ್ ಲೈಫ್ ಇಲ್ಲ, ಟೈಮೇ ಇಲ್ಲ. ಸೊ ಆದರೂ ಸಹ ಇತ್ತೀಚೆಗಂತೂ ಎಲೆಕ್ಷನ್ ಪ್ರಚಾರ ನಡೀತಿದೆ. ಸೊ ಬರೋದೇ 12 ಗಂಟೆ ಆಗೋಗುತ್ತೆ. ಸೊ ಈಗ ಬೆಳಿಗ್ಗೆ ಒಂದು 6:30 ಗಂಟೆ ಹಂಗೆ ಎದ್ದು ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಎಲ್ಲ ಮಾಡಿ ಈಗ ಹೊರಡಬೇಕು. ಯಾಕಂದರೆ ಕಾಯ್ತಿದ್ದಾರೆ ಆಲ್ರೆಡಿ. ಓಕೆ, ಕರೆಕ್ಟ್ ಟೈಮ್ಗೆ ಊಟ ಮಾಡೋದು, ತಿಂಡಿ ಮಾಡೋದು ಅದೆಲ್ಲ ಆಗ್ತಾ ಇದೆಯಾ? ಇಲ್ಲ, ತಿಂಡಿ ಅಂತೂ ಅಮ್ಮ ಈಗ ಮಾಡಲ್ಲ ಅಂದರೆ ಬಿಡಲ್ಲ. ಇವತ್ತು ಯಾರ ಮನೇಲೋ ಈಗ ತಿಂಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಇಲ್ಲಾಂದರೆ ಟೈಮ್ ಇಲ್ಲ ಅಂದರೆ ಅಮ್ಮ ಕೈಲಿ ಕೊಟ್ಬಿಡ್ತಾರೆ, ಕಾರಲ್ಲಿ ತಿನ್ನು ಅಂತ ಬೈತಾರೆ. ಹಂಗಾದ್ರೆ ಅಟ್ಲೀಸ್ಟ್ ಹೊಟ್ಟೆಗೆ ಹೋಗ್ಲಿ ಅಂತ. ಎಕ್ಸಾಕ್ಟ್ಲಿ. ಯಾಕಂದ್ರೆ ನನಗೆ ಸ್ವಲ್ಪ ತಲೆ ತಿರುಗಿ ಬಿದ್ದೋಗೋ ಸ್ವಲ್ಪ ಇದು. ಈಗ ಸೌಮ್ಯ ರೆಡ್ಡಿ ಅವರು ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಪೂಜೆ ಮಾಡ್ತಾರೆ, ಆ ನಂತರ ಅವರನ್ನ ಮಾತನಾಡ್ಸೋಣ ನಾವು. ಪೂಜೆ ಆದ ಬಳಿಕ ನೇರವಾಗಿ ಈಗ ಬ್ರೇಕ್ಫಾಸ್ಟ್ ಟೇಬಲ್ಗೆ ಬಂದಿದ್ದಾರೆ. ಅಮ್ಮ, ಮಗಳು ಇದ್ದಾರೆ. ಅಮ್ಮ ಜೊತೆಗೆ ಅಥವಾ ಫ್ಯಾಮಿಲಿ ಜೊತೆಗೆ ಎಷ್ಟೋ ದಿನ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ, ಬ್ರೇಕ್ಫಾಸ್ಟ್ ಮಾಡೋದಕ್ಕಾಗೋದಿಲ್ಲ, ಡಿನ್ನರ್ ಮಾಡೋದಕ್ಕಾಗೋದಿಲ್ಲ. ಬಟ್ ಒಂದೊಂದ್ಸಲ ಟೈಮ್ ಸಿಕ್ಕಾಗ ಟೈಮ್ ಜೊತೆಗೆ ಅಂದರೆ ಫ್ಯಾಮಿಲಿ ಜೊತೆಗೆ ತಿಂಡಿ ತಿಂದು ಹೊರಗೆ ಹೋಗೋದು ಅಥವಾ ತಿಂಡಿ ತಿನ್ನದೆ ಹೋಗುವಂಥದ್ದು ಕೂಡ. ಈಗಾಗಲೇ ಮಾತನಾಡುವಾಗ ಹೇಳ್ತಿರಲಿಲ್ಲ, ನಾನು ತಿಂಡಿ ತಿನ್ನಲ್ಲ, ನಾನು ಹೋಗ್ತೀನಿ ಅಂತ ಹೇಳಿ. ಸೊ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಎಷ್ಟು ಆಗ್ತಾ ಇದೆ? ಯಾಕಂದರೆ ತಿಂಡಿ ತಿನ್ನೋದಕ್ಕೂ ರಾತ್ರಿ ಊಟ ಒಟ್ಟಿಗೆ ಮಾಡೋದಕ್ಕೂ ಕೂಡ ಆಗ್ತಾ ಇದೆಯಾ? ಎಲ್ಲರೂ ಫ್ಯಾಮಿಲಿ ಜೊತೆಯಾಗಿ ಊಟ ಮಾಡೋದು, ತಿಂಡಿ ತಿನ್ನೋದು ಇದೆಯಾ? ಎಲ್ಲರೂ ಜೊತೆ ಊಟ ಮಾಡೋದು ಕಷ್ಟ, ಬಟ್ ಟೈಮ್ ಅಂತೂ ಅಫ್ಕೋರ್ಸ್ 100% ಸ್ಪೆಂಡ್ ಮಾಡ್ತೀವಿ. ಯಾಕಂದರೆ ಬೇರೆ ಬೇರೆ ಟೈಮಿಂಗ್ಸು ಎಲ್ರದ್ದು. ಸೊ ಹಾಗಾಗಿ ಅಟ್ಲೀಸ್ಟ್ ತಿಂಡಿ ಊಟ ಇಲ್ಲ ಅಂದರೆ ರಾತ್ರಿ ಆದರೂ ಒಂದು ಅರ್ಧ ಗಂಟೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ, ಮಾತಾಡ್ತೀವಿ, ಏನಾಯಿತು, ಹೇಗಿತ್ತು ಅಂತ ಎಲ್ಲ ಮಾತಾಡ್ತೀವಿ. ಯಾವುದು ಫೇವ್ರೆಟ್ ಫುಡ್ ನಿಮಗೆ? ಬ್ರೇಕ್ಫಾಸ್ಟ್ ಏನಿರುತ್ತೆ ನಾರ್ಮಲ್ಗೆ, ಅಥವಾ ನಿಮಗೆ ನನಗೆ ಇದು ಫುಡ್ ಇಷ್ಟ ಅಂತ ಹೇಳಿದ್ರೆ ಯಾವುದು? ನನಗೆ ಸೌತ್ ಇಂಡಿಯನ್ ತಿಂಡಿನೇ ಇಷ್ಟ. ನಾರ್ಮಲ್ ಆಗಿ ದೋಸೆ, ಇಡ್ಲಿ, ಬಾತ್ಗಳು ನಂಗೆ ತುಂಬ ಇಷ್ಟ. ವಾಂಗಿಬಾತ್, ಪಲಾವ್ ಎಲ್ಲ. ಓಕೆ, ಕೆಲವರು ಡಯಟ್ ಮಾಡ್ತಿರ್ತಾರೆ, ಆ ಥರದ್ದು ಡಯಟ್ ಏನಾದರೂ ಇದೆಯಾ? ಕೆಲವರು ರೈಸ್ ತಿನ್ನಲ್ಲ, ನಾನು ಬೆಳಿಗ್ಗೆ ಹೊತ್ತು ರೈಸ್ ತಿನ್ನಲ್ಲ, ಮಧ್ಯಾಹ್ನ ತಿನ್ನಲ್ಲ ಅನ್ನುವಂಥದ್ದು ಇಟ್ಕೊಂಡಿರ್ತಾರೆ. ನಿಮ್ದು ಆ ಥರ ಡಯಟ್ ಏನಾದರೂ ಇದೆಯಾ? ಆ ಥರ ಏನಿಲ್ಲ, ಬಟ್ ನಾನು ಭಾಳ ವರ್ಷ, ಚಿಕ್ಕ ವಯಸ್ಸಿಂದ ನಾನು ವೆಜಿಟೇರಿಯನು, ಆಮೇಲೆ ವೀಗನ್ ಆಗಿದ್ದೆ. ಫ್ರೂಟ್ಸು, ವೆಜಿಟೇಬಲ್ಸು, ಎಳ್ನೀರು, ಈ ರೀತಿ. ಅಮ್ಮ ಅಂತೂ ತುಂಬ ಇದು ಹೆಲ್ತ್ ಕಾನ್ಷಿಯಸ್ಸು. ಸೊ ಅದಕ್ಕೆ ನಮ್ಮ ಊಟ ಏನು ಮಾಡ್ತಾರೋ ಅದರಲ್ಲಿ ಸಿಕ್ಕಾಪಟ್ಟೆ ಹೆಲ್ದಿ ಇದೆ ಅಂತ ಅವರೇ ಪ್ಲ್ಯಾನ್ ಮಾಡಿರ್ತಾರೆ. ನಾನು ಅಮ್ಮನ ಹತ್ರ ಮಾತಾಡಿಸ್ತೀನಿ. ಚಾಮುಂಡೇಶ್ವರಿ ನಮ್ಮ ಜೊತೆ ಇದ್ದಾರೆ. ಸೊ ರಾಮಲಿಂಗಾರೆಡ್ಡಿ ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ, ಸೌಮ್ಯ ರೆಡ್ಡಿ ಅವರ ಅಮ್ಮ ಇದ್ದಾರೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ನೋಡ್ಕೊಳ್ಳೋದು ಅಮ್ಮನೇ. ಇವರ ಹೆಲ್ತ್ ಸರಿಯಾಗಿ ಇರಬೇಕು ಅಂತ ಹೇಳಿ ಮಗಳನ್ನು ಬಹಳ ಕೇರ್ಫುಲ್ ಆಗಿ ಕೇರ್ ಮಾಡಿ ನೋಡ್ತಾರೆ. ಯಾಕಂದರೆ ಅಮ್ಮ ಅಂದರೆ ಸಹಜ ತಾನೇ. ಮಕ್ಕಳ ಆರೋಗ್ಯದ ವಿಚಾರದಲ್ಲಿ, ಫುಡ್ ವಿಚಾರದಲ್ಲಿ ಮಕ್ಕಳು ನಿಮ್ಮ ಮಾತು ಹೇಳಿದ್ದನ್ನು ಕೇಳಿದಾರ? ಫುಡ್ ವಿಚಾರದಲ್ಲಿ
ಕೇಳ್ತಾರೆ ಸುಮಾರು, ಒಂದೊಂದು ಸತಿ ಕೇಳಲ್ಲ. ನಾನು ಸ್ವಲ್ಪ ಎಣ್ಣೆ ಪದಾರ್ಥಗಳು ಎಲ್ಲ ಹೈ ನ್ಯೂಟ್ರಿಷಿಯಸ್ಸು, ಹೈ ಪ್ರೋಟೀನ್ ಡಯಟ್ ಇರಬೇಕು, ವೆಜಿಟೇಬಲ್ಸ್ ತುಂಬ ಇರಬೇಕು ಅದೆಲ್ಲ ಹೇಳ್ತೀನಿ. ಆಮೇಲೆ ಮೊಳಕೆ ಕಾಳೆಲ್ಲ ಕೊಟ್ಟಿರ್ತೀವಿ, ಅದನ್ನು ಸ್ವಲ್ಪ ಬಿಟ್ಬಿಟ್ಟು ಹೋಗ್ತಾರೆ. ಬಟ್ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಬ್ಯಾಲೆನ್ಸ್ಡ್ ಫುಡ್ ಕೊಡಬೇಕು ಅಂತ ಪ್ರಯತ್ನ ಪಡ್ತೀನಿ. ನಿಮ್ಮದೇ ಪ್ಲ್ಯಾನ್ ಅಲ್ವಾ ಯಾವ್ಯಾವ ಫುಡ್ ಇರಬೇಕು ಅಂತ? ಹೌದೌದು, ನಾನು ನ್ಯೂಟ್ರಿಷನ್ ಡಯಟಿಕ್ಸ್ ಓದಿದ್ದೆ, BSc ಇದರಲ್ಲಿ ಓದಿದ್ರಿಂದ ನನಗೆ ಅವಾಗಿಂದ ಮೈಂಡ್ ಏನು ತಿಂದ್ರೇನೋ ಕ್ಯಾಲ್ಕುಲೇಷನ್ ಆಗ್ತಾ ಇರುತ್ತೆ. ಎಷ್ಟು ಹೋಗಿದೆ ಫುಡ್ಡು, ಒಳಗಡೆ ಏನೇನು ಹೋಗಿದೆ, ಕಾರ್ಬೋಹೈಡ್ರೇಟ್, ಪ್ರೋಟೀನು, ಫ್ಯಾಟು, ಮಿನರಲ್ಸು ಎಲ್ಲ ಹೋಗಿದೆಯಾ, ವಿಟಮಿನ್ಸು ಎಲ್ಲ ಅಂತ ಮೈಂಡ್ ಕ್ಯಾಲ್ಕುಲೇಷನ್ ಆಗುತ್ತೆ. ಆದಷ್ಟು ಪ್ರಯತ್ನ ಮಾಡ್ತೀವಿ. ಒಂದೊಂದು ಸತಿ ನಾವು ಹೇಳಿದ ಮಾತು ಕೇಳ್ತಾರೆ, ಒಂದೊಂದು ಸತಿ ಇಲ್ಲ ನನಗೆ ಔಟ್ಸೈಡ್ ಫುಡ್ ಅಂತಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ ಅದನ್ನು ತಿನ್ಸೋಕ್ಕೆ ಮನೆ ಇದನ್ನು. ಮನೆಯಲ್ಲಿ ಒಂದಷ್ಟು ತಿಂಡಿ ತಿಂದು ಪೂಜೆ ಮಾಡಿ ಈಗ ಪ್ರಚಾರಕ್ಕೆ ತೆರಳ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಕೇಳೋಣ ಅವ್ರ ಹತ್ರನೇ. ಈಗ ಪ್ರಚಾರಕ್ಕೆ ಆಲ್ರೆಡಿ ಶುರು ಮಾಡಿದ್ದೀರಿ, ಈಗ ಎಲ್ಲಿ ಹೋಗ್ತಾ ಇದ್ದೀರಾ ಫಸ್ಟಿಗೆ? ಇವತ್ತು ಏನೇನು ಪ್ಲ್ಯಾನ್ ಇದೆ? ಹೌದು, ಇವತ್ತು ಈಗ ಡಾಲರ್ಸ್ ಕಾಲನಿ ಒಂದು ಸಭೆ ಇದೆ. ನಮ್ಮ ವೆಲ್ವಿಷರ್ ನಾರಾಯಣ ಸ್ವಾಮಿ ಸರ್ ಅಂತ ಅವರೊಂದು ತಿಂಡಿ ಮೀಟಿಂಗ್ ಮನೇಲೆ ಕರೆದಿದ್ದಾರೆ. ಅದಾದಮೇಲೆ ಜರಗ್ನಹಳ್ಳಿಯಿಂದ ರೋಡ್ ಶೋ ಪ್ರಾರಂಭ ಆಗುತ್ತೆ. ಇವತ್ತು ಸಂಜೆವರೆಗೂ ಕಂಪ್ಲೀಟಾಗಿ ಬೊಮ್ಮನಹಳ್ಳಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ರೋಡ್ ಶೋ ಪ್ರಚಾರ. ಓಕೆ, ಸೊ ಇವತ್ತು ಇಡೀ ದಿನ ನಾವು ಸೌಮ್ಯ ರೆಡ್ಡಿ ಅವರ ಜೊತೆಗೆ ಇರ್ತೀವಿ. ನಮ್ಮ ನಾನೇ ನಾಯಕಿ ಅನ್ನೋದರಲ್ಲಿ ಸೌಮ್ಯ ರೆಡ್ಡಿ ಅವರು ಇವತ್ತು ಎಲ್ಲೆಲ್ಲಿ ಹೋಗ್ತಾರೆ, ಯಾವ ರೀತಿಯಾಗಿ ಪ್ರಚಾರ ಮಾಡ್ತಾರೆ, ಜನರ ಸಂಪರ್ಕ ಯಾವ ರೀತಿಯಾಗಿರುತ್ತೆ, ಜನರ ರಿಯಾಕ್ಷನ್ ಹೇಗಿರುತ್ತೆ, ಇವೆಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಯುವಕರು ಮಹಿಳೆಯರ ಪ್ರತಿಧ್ವನಿ ಶ್ರೀಮತಿ ಸೌಮ್ಯ ರೆಡ್ಡಿ ಅವರಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಬೇಕಾಗಿ ತಮ್ಮಲ್ಲಿ. ನಾನೇ ನಾಯಕಿಯಲ್ಲಿ ಸೌಮ್ಯ ರೆಡ್ಡಿ ಅವರು ಈಗಾಗಲೇ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸೌಮ್ಯ ರೆಡ್ಡಿ ಅವರು ಈಗ ಜರಗನಹಳ್ಳಿಯಲ್ಲಿ ಮನೆ ಮನೆಗೂ ಕೂಡ ಪ್ರಚಾರವನ್ನ ಮಾಡುತ್ತಾ ಇದ್ದಾರೆ. ಹಾಗಾದ್ರೆ ಹೇಗಿದೆ ರೆಸ್ಪಾನ್ಸ್ ಮಾತನಾಡಿಸೋಣ. ಈಗಾಗಲೇ ಜರಗನಹಳ್ಳಿಯಲ್ಲಿದ್ದೀರಿ, ಯಾವ ರೀತಿಯಾಗಿ ರೆಸ್ಪಾನ್ಸ್ ಕಾಣಿಸ್ತಾ ಇದೆ? ಜರಗ್ನಹಳ್ಳಿಯಲ್ಲಿ ಬಂದಿದ್ದೀವಿ. ಎಲ್ಲ ನಮ್ಮ ಈ ಭಾಗದ ಎಲ್ಲ ಮುಖಂಡರು ಎಲ್ಲರೂ ಇಲ್ಲಿದ್ದಾರೆ. ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಉಮಾಪತಿ ಅವರು, ನಮ್ಮ MLC ನಾರಾಯಣ ಸ್ವಾಮಿ ಸರ್ ಅವರು, ನಮ್ಮ ಮಧುಸೂದನ್ ರೆಡ್ಡಿ ಅವರು, ಮತ್ತು ಎಲ್ಲ ನಮ್ಮ ಎಕ್ಸ್ ಕಾರ್ಪೊರೇಟರ್ ಆದಂಥ ನಮ್ಮ ಸುಗುಣ ಬಾಲಕೃಷ್ಣ ಅಕ್ಕ ಅವರು, ಬಾಲಕೃಷ್ಣ ಅಣ್ಣ ಅವರು, ಉಮೇಶ್ ಅವರು, ಮತ್ತು ಜಯಶ್ರೀ ಅಕ್ಕ ಅವರು, ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಇವತ್ತಿದ್ದಾರೆ. ನಮ್ಮ ಪ್ರಚಾರ ಭಾಳ ಚೆನ್ನಾಗಿ ಆಗ್ತಿದೆ, ನೀವೇ ನೋಡ್ತೀರಾ. 4.5 ಲಕ್ಷ ಮತ ಅಂದರೆ ವೋಟರ್ಸ್ ಇರೋದು ಬೊಮ್ಮನಹಳ್ಳಿಯಲ್ಲಿ, ಅತ್ಯಂತ ದೊಡ್ಡ ವಿಧಾನಸಭಾ ಕ್ಷೇತ್ರ. ಜೊತೆಗೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಶಾಸಕರು ಇರೋದು ಟಫ್ ಅಂತ ಅನ್ಸುತ್ತಾ? ನೋಡಿ, ಈಗ ಜನ ಯಾರು ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಿಲ್ಲ ಅಂತ ಜನರಿಗೆ ಗೊತ್ತು. ಯಾಕಂದರೆ ನನ್ನನ್ನು ಒಬ್ಬ ಜನಪ್ರತಿನಿಧಿಯಾಗಿ ನೋಡಿದ್ದಾರೆ, ಸ್ಪಂದಿಸಿದ್ದೀನಿ ಜನರಿಗೆ. ಕಷ್ಟ ಕಾಲದಲ್ಲಿ, ಕೋವಿಡ್ ಅಂತ ಕಷ್ಟ ಕಾಲದಲ್ಲಿ ಜನರ ಜೊತೆ ಇದ್ದೆ. ಸೊ ಹಾಗಾಗಿ, ಆಮೇಲೆ ವಿಶೇಷವಾಗಿ ಜನರಿಗೆ ಬಹಳ ಅನ್ಯಾಯ ಆಗಿದೆ ಕೇಂದ್ರದಲ್ಲಿ. ನಮ್ಮ ಕನ್ನಡಿಗರಿಗೆ ನಮಗೆ ಸಿಗಬೇಕಾಗಿರುವಂಥ ಅನುದಾನ ಸಹ ಸಿಗಲಿಲ್ಲ. ಆದಮೇಲೆ ನಮ್ಮ ಸಂಸದರು ನಮ್ಮ ಪರ ಮಾತಾಡಬೇಕಿತ್ತು, ಹೋರಾಟ ಮಾಡಬೇಕಿತ್ತು, ನಮ್ಮ ಧ್ವನಿಯಾಗಿ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅವರು. 33 ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆ ಈ ಸಲ ಛಿದ್ರ ಮಾಡೋದಕ್ಕೆ ಮನಸ್ಸು ಮಾಡಿದ್ದಾರೆ ಜನ ಅಂತ ಅನ್ಸುತ್ತಾ? 100%. ಹಿಂದೆ ಅನಂತಕುಮಾರ್ ಸರ್ ಅವರು ಬಹಳ ವರ್ಷ ಸಂಸದರಾಗಿದ್ರು. ಅವರು ಒಬ್ಬ ಬಹಳ ಸಜ್ಜನ ವ್ಯಕ್ತಿ, ಸರಳ ವ್ಯಕ್ತಿ. ಎಲೆಕ್ಷನ್ ಆದಮೇಲೆ ಪಕ್ಷಾತೀತವಾಗಿ ಅವರು ಕೆಲಸ ಮಾಡ್ತಿದ್ರು. ಸೊ ಅದೊಂದೇ ಕಾರಣಕ್ಕೋಸ್ಕರ BJP ಇತ್ತು. ಒಂದ್ ಕಡೆ ಒಂದಷ್ಟು ಬೇಸರ ಇತ್ತು ನಿಮ್ಗೆ ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಗಿದಂತಹದ್ದು. ಮಾನಸಿಕವಾಗಿ ರೆಡಿ ಆಗಿದ್ರಾ ನೀವು? 100%. ಯಾಕಂದ್ರೆ ನೋಡಿ, ನಾನು ಹುಟ್ಟಿರೋದೇ ಜನರ ಸೇವೆ ಮಾಡೋಕ್ಕೆ. ಚಿಕ್ಕ ವಯಸ್ಸಿನ ನಾನು ಇದೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಜನರ ಜೊತೆ 24 hours ಇರಬೇಕು ಅಂದ್ರು, ಕೆಲಸ ಮಾಡಬೇಕು ಅಂದ್ರು ಮಾಡಿದ್ರು. ಈಗಾಗಲೇ ನಾವು ಜರಗನಹಳ್ಳಿಯ ಒಂದು ಪ್ರಚಾರ ಕಣದಲ್ಲಿ ಸೌಮ್ಯ ರೆಡ್ಡಿ ಅವರಿದ್ದಾರೆ.
ಈಗಾಗಲೇ ಸುತ್ತಲೂ ಜನ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ, ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ನನಗೆ ಗೆಲ್ಲುವ ವಿಶ್ವಾಸ ಇದೆ, ಈ ಸಲ ಜನ ಚೇಂಜ್ ಅನ್ನು ಬಯಸಿದ್ದಾರೆ ಅಂತ ಸೌಮ್ಯ ರೆಡ್ಡಿ ಹೇಳ್ತಿದ್ದಾರೆ. ಅವರನ್ನ ಫಾಲೋ ಮಾಡ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಇವತ್ತು ಇಡೀ ದಿನ ಹೇಗಿರ್ತಾರೆ, ಇವೆಲ್ಲವನ್ನ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀವಿ. ತಮ್ಮ ಮನೆಯ ಮನೆಗೆ ಬಂದಿದ್ದಾರೆ. ಶ್ರೀಮತಿ ಸೌಮ್ಯ ರೆಡ್ಡಿ ಅವರ ಸಂಖ್ಯೆಯಲ್ಲಿ ಕ್ರಮ ಸಂಖ್ಯೆ 3 ಅಷ್ಟದ ಗುರುತಿಗೆ ಸೌಮ್ಯ ರೆಡ್ಡಿ ಅವರನ್ನು ಬೆಂಬಲಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಕಳಕಳಿಯನ್ನು ಬಡವರಿಗೋಸ್ಕರ, ಪರಿಸರಕ್ಕೋಸ್ಕರ, ನೀರಿನ ಸಂರಕ್ಷಣೆಗೋಸ್ಕರ ದುಡಿದಂತ ಏಕೈಕ ಮಹಿಳೆ ನಮ್ಮ ಅಭ್ಯರ್ಥಿ. ಅಂತ ಮಹಿಳೆಯನ್ನು ನಾವು ಇವತ್ತು ಲೋಕಸಭೆ ಕಳಿಸುವುದರ ಮೂಲಕ ನಮ್ಮ ಧ್ವನಿಯಾಗಿ ಇವತ್ತು ಜಯನಗರ ಜಲನಹಳ್ಳಿಯ ಎಲ್ಲ ನನ್ನ ಮತ ಬಾಂಧವರ ನಾಯಕಿ ಕಳಕಳಿ ಹೊಂದಿರುವಂತಹ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾಂಗ್ರೆಸ್ ಪಾರ್ಟಿಗೆ ಸೌಮ್ಯ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮತ ಇವತ್ತು ನಮಗೆ ಈಗಾಗಲೇ ಬೆಂಗಳೂರು ಕರಗ ಆರಂಭ ಆಗಿದೆ. ದ್ರೌಪದಿ ಅಮ್ಮ ಅವರಿಗೆ ಈಗಾಗಲೇ ಹೂವನ್ನ ಹಾಕೋದ್ರ ಮೂಲಕ ಪೂಜೆಯನ್ನ ಮಾಡ್ತಿದ್ದಾರೆ. ಸೌಮ್ಯ ರೆಡ್ಡಿ ಅವರು ಇಲ್ಲಿ ಹೂವನ್ನ ಹಾಕೋದ್ರ ಮೂಲಕ ಈಗಾಗಲೇ ನಮನವನ್ನ ಸಲ್ಲಿಸ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಸೌಮ್ಯ ರೆಡ್ಡಿ ಈಗ ಪುಟ್ಟೇನಹಳ್ಳಿಗೆ ಆಗಮಿಸಿದ್ದಾರೆ. ಪುಟ್ಟೇನಹಳ್ಳಿಯಲ್ಲಿ ಮತ ಪ್ರಚಾರವನ್ನ ಮಾಡ್ತಾರೆ. ಬೈಕ್ ರ್ಯಾಲಿ ಮೂಲಕ ಮತಯಾಚನೆ ಕೂಡ ನಡೆಸಲಾಗ್ತಾ ಇದೆ. ಈ ಸಲ ಬೊಮ್ಮೇನಹಳ್ಳಿಯಲ್ಲಿ 4.5 ಲಕ್ಷಕ್ಕಿಂತಲೂ ಹೆಚ್ಚಿನ ವೋಟರ್ಸ್ ಇರೋದ್ರಿಂದ ಈ ಸಂದರ್ಭದಲ್ಲಿ ಸಾಕಷ್ಟು ಮತದಾರರನ್ನ ಸೆಳೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಸೌಮ್ಯ ರೆಡ್ಡಿ ಅವರ ಕ್ರಮ ಸಂಖ್ಯೆ 3 ಅಷ್ಟದ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಯುವಕರ ಧ್ವನಿಯಾಗಿ, ಮಹಿಳೆಯರ ಧ್ವನಿಯಾಗಿ ಬೆಂಬಲಿಸಬೇಕಾಗಿ ವಿನಂತಿ. ಸೌಮ್ಯ ರೆಡ್ಡಿ ಅವರು ಪ್ರಚಾರವನ್ನ ಮುಂದುವರಿಸಿದ್ದಾರೆ. ಈಗಾಗಲೇ ವಿನಾಯಕ ನಗರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ವಿನಾಯಕ ನಗರದಲ್ಲಿ ಈಗ ಪ್ರಚಾರವನ್ನ ನಡೆಸುತ್ತಾ 12:15 ಸಮಯ ಈಗ. ಅದೇ ರೀತಿಯಾಗಿ ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಎಲ್ಲರ ಹತ್ರ ಮತಯಾಚನೆಯನ್ನ ಮಾಡ್ತಿದ್ದಾರೆ. ಇಲ್ಲಿನ ಜನರ ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನು ಕೂಡ ಅವ್ರ ಹತ್ರ ಕೇಳ್ತಾ ಹೋಗೋಣ. ಜೊತೆಗೆ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ದಯವಿಟ್ಟು ನನಗೆ ಕಾಂಗ್ರೆಸ್ಸೇ ಬರಬೇಕು, ಸತ್ತೋದ್ರಲ್ಲಿ ಅದರಲ್ಲೇ ಇರಬೇಕು, ಅದೇ ಬರಬೇಕು, ಯಾವುದು ಬರಬಾರ್ದು ನಮ್ಮ ಏರಿಯಾಗೆ. ಕೋವಿಡ್ ಟೈಮಲ್ಲಿ ಪ್ರತಿದಿನ 2,500 ಜನಕ್ಕೆ ಊಟ ಕೊಡ್ತಾ ಇದ್ರು ಸೌಮ್ಯ ಮೇಡಮ್. ವಿನಾಯಕ ನಗರದಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಜನರ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಬಿಸಿಲ ಜಳ ಜಾಸ್ತಿ ಇದೆಯಾ, ಚುನಾವಣಾ ಕಾವು ಜಾಸ್ತಿ ಇದೆಯಾ? ಹೌದು, ಹೇಗೆ ಚುನಾವಣೆ ಕಾವು ಜಾಸ್ತಿ ಆಗ್ತಾ ಇದೆಯೋ ಹಾಗೆ ನಮ್ಮ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಆ್ಯಂಡ್ ವೈಸ್ ವರ್ಷ ಎರಡು ಕೂಡ. ಬಟ್ ಜನರ ರೆಸ್ಪಾನ್ಸ್ ಯಾವ ರೀತಿ ಆಗ್ತಿದೆ? ಎಲ್ಲ ಕಡೆಯಲ್ಲೂ ಹೋಗ್ತಾ ಇದ್ದೀರಾ, ನೋಡ್ತಿದ್ದೀರಿ. ಪ್ರತಿಯೊಂದು ಕಾರ್ಯಕ್ರಮ ಇರ್ಬೋದು, ಆ ಕಾರ್ಯಕರ್ತರು ಇನ್ನೂ ಸಹ ಅನೇಕ ಭಾಗದಲ್ಲಿ ಬಂದಿದ್ದೀನಿ. ಮನೆ ಹೊರಗಡೆ ಬಂದು ಆಶೀರ್ವಾದ ಮಾಡ್ತಾರೆ, ನೀವೇ ಗೆಲ್ಲೋದು ಹಂಗಂತ ಹೇಳ್ತಾರೆ. ನೀವಲ್ಲ, ನಮ್ಮ ಎಲೆಕ್ಷನು, ನಮ್ಮ ಭವಿಷ್ಯದ ಪ್ರಶ್ನೆ ಇದು. ನಮಗೆ ಶಾಂತಿಯುತವಾದಂಥ ಒಂದು ವಾತಾವರಣ ಬೇಕು ಅಂದರೆ ಬರಬೇಕು ನೀವು ಅಂತ ತುಂಬ ಚೆನ್ನಾಗಿ ಆಗ್ತಾ ಇದೆ. ಎಲ್ಲರೂ ಆಶೀರ್ವಾದ ಮಾಡ್ತಿದ್ದಾರೆ. ನಾವು ಒಂದು ಆ್ಯಕ್ಟ್, ಥಿಂಕ್ ಗ್ಲೋಬಲಿ, ಆ್ಯಕ್ಟ್ ಲೋಕಲಿ ಅಂತ ಹೇಳ್ತಾರಲ್ಲ, ಅದನ್ನು ನಾನು ಚಿಕ್ಕ ವಯಸ್ಸಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಸಹ ಅದಕ್ಕೆ ಭಾಳ ಇಂಪಾರ್ಟೆನ್ಸ್ನ ಕೊಡ್ತಿದ್ದಾರೆ. ಓಕೆ, ಸೌಮ್ಯ ರೆಡ್ಡಿ ಅವರು ಪ್ರಚಾರ ಮಾಡ್ತಾ ಈಗಾಗಲೇ ಬಿಳೇಕಹಳ್ಳಿಯಲ್ಲಿರುವಂತಹ ಸೌದತ್ತಿ ಯಲ್ಲಮ್ಮ ರೇಣುಕಾ ದೇವಸ್ಥಾನದಲ್ಲಿದ್ದಾರೆ. ಈ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದ ನಂತರ ಈಗಾಗಲೇ ಮತಯಾಚನೆಯನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈಗ ಮುಂದೆ ಎಲ್ಲಿ ಹೋಗ್ತಾರೆ ನೋಡೋಣ. ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ದೀವಿ. ಸಂವಿಧಾನದ ನಿರ್ಮಾತೃ, ಸಂವಿಧಾನ ಈ ದೇಶದಲ್ಲಿ ಎಲ್ಲ ಜನರು, ಎಲ್ಲ ವರ್ಗದವರು ಇವತ್ತು ಬದುಕಬೇಕಾದರೆ, ಬದುಕನ್ನು ಕಟ್ಟಬೇಕಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ.
ಈಗಾಗಲೇ 3 ಗಂಟೆಯ ಸಮಯ ಅರಕೆರೆಯಲ್ಲಿರುವಂತಹ ಲೋಕೇಶ್ ಹಾಗೆ ರವೀಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಅವರ ಮನೆಯಲ್ಲಿ ಈಗ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ. ಸೌಮ್ಯ ರೆಡ್ಡಿ ಅವರು ಕೂಡ ಈಗಾಗಲೇ ಇಲ್ಲೇ ಊಟವನ್ನು ಸವಿಯೋದಕ್ಕೆ ಕಾರ್ಯಕರ್ತರ ಜೊತೆ ಬಂದಿದ್ದಾರೆ. ಸೊ ಈಗ ಅವರು ಏನು ಹೇಳ್ತಾರೆ, ಜೊತೆಗೆ ಇದಾದ ನಂತರ ಎಲ್ಲಿಗೆ ಪಯಣ, ಯಾವ ರೀತಿಯಾಗಿದೆ, ಜನ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ, ಇವೆಲ್ಲವನ್ನು ಮಾತನಾಡಿಸ್ತಾ ಹೋಗೋಣ. ಹಾಗೆಯೇ ವಿಜುವಲ್ಸ್ಗಳು ತೋರಿಸ್ತಾ ಇದ್ದೀವಿ. ಅನೇಕ ಕಾರ್ಯಕರ್ತರ ಜೊತೆ ಅವರು ಮಾತನಾಡ್ತಿದ್ದಾರೆ, ಕಾರ್ಯಕರ್ತರಲ್ಲಿ ಮತಯಾಚನೆಯನ್ನು ಮಾಡ್ತಿದ್ದಾರೆ, ಜೊತೆಗೆ ಅರೇಂಜ್ಮೆಂಟ್ಸ್ ಬಗ್ಗೆ ಕೂಡ ಮಾತಾಡ್ತಿದ್ದಾರೆ. 3 ಗಂಟೆಯ ಸಮಯ, ಊಟಕ್ಕೆ ಈಗ ಊಟ ಮಾಡ್ತಾ ಇದ್ದೀರಾ. ಒಂದು ಕಡೆ ಪ್ರಚಾರ ಅಂತ ಹೇಳಿದರೆ ಊಟ, ಅನ್ನ, ನೀರು ಯಾವುದು ಕೂಡ ಲೆಕ್ಕಿಸದೆ, ಬಿಸಿಲನ್ನೂ ಲೆಕ್ಕಿಸದೆ ಪ್ರಚಾರ ಮಾಡಬೇಕಾಗತ್ತೆ. ಈ ಜೀವನದ ಬಗ್ಗೆ ಏನು ಅನಿಸುತ್ತೆ? ರಾಜಕಾರಣ ಅಂದರೆ ಹೀಗೆ, ಯಾಕಂದರೆ ಇಟ್ಸ್ 24 ಅವರ್ ಕೆಲಸ. ಅದು ನಮ್ಮ 9 to 5 ಕೆಲಸ ಅಲ್ಲ ಇದು. ಬೆಳಗ್ಗೆಯಿಂದ ಸಂಜೆವರೆಗೂ ಮಧ್ಯರಾತ್ರಿ ಫೋನ್ ಮಾಡ್ತಾರೆ, ಸಮಸ್ಯೆ ಇದೆ ಹೆಲ್ಪ್ ಮಾಡಿ ಹಾಸ್ಪಿಟ್ಲು. ಸೊ ಈಗ ಲಾಸ್ಟ್ 10 days ಅಲ್ಲ, ಸೊ ಹಾಗಾಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ನಾವು ಕವರ್ ಮಾಡ್ತಾಯಿದ್ದೀವಿ. ನಾನೇ ಅಲ್ಲ, ಪ್ರತಿಯೊಬ್ಬರು ನೋಡಿ, ಬಿಸಿಲು ಗಾಳಿ ಎಲ್ಲ ಪಕ್ಕಕ್ಕಿಟ್ಟು ಅವರೇ ಅಭ್ಯರ್ಥಿಯಾಗಿ ಎಲ್ಲರೂ ಸಹ ಶ್ರಮ ಪಡ್ತಿದ್ದಾರೆ. ಊಟಕ್ಕೆ ಟೈಮ್ ಕೊಡ್ತಾ ಇದ್ರಿ. ಇನ್ನೂ ಕೂಡ ಸಾಕಷ್ಟು ಪ್ರಶ್ನೆಗಳಿದೆ, ಇನ್ನೂ ಕೂಡ ಅನೇಕ ವಾರ್ಡ್ಗಳಿದೆ. ಸೊ ಊಟ ಆದ ನಂತರ ಸೌಮ್ಯ ರೆಡ್ಡಿ ಅವ್ರ ಜೊತೆ ಮಾತುಕತೆ, ಅವ್ರ ಜೊತೆಗೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಇಡೀ ಇನ್ಚಾರ್ಜ್ ಅನ್ನು ವಹಿಸಿಕೊಂಡಿರುವಂತಹ ಉಮಾಪತಿ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಬೆಳಗ್ಗಿನಿಂದಲೂ ನಾವು ನೋಡಿದ್ವಿ, ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಲ್ಲೂ ಕೂಡ ಎಲ್ಲ ಮತದಾರರನ್ನ ಒಂದು ಮತ ಯಾಚಿಸುವಂತಹ ಕೆಲಸ, ಎಲ್ಲ ಕಾರ್ಯಕರ್ತರನ್ನ ಸೇರಿಸುವಂತಹ ಕೆಲಸ ಯಾವ ರೀತಿಯಾಗಿ ನಡೀತಾ ಇದೆ, ರೆಸ್ಪಾನ್ಸ್ ಹೇಗೆ ಸಿಗ್ತಿದೆ? ಮೊದಲನೇದಾಗಿ ಎಲ್ಲ ಭಾಗದಲ್ಲೂ ಅಷ್ಟೇ ಅಭೂತಪೂರ್ವ ರೆಸ್ಪಾನ್ಸ್ ಇದೆ. ಯಾಕಂದರೆ ಇದೇ ಹೋದ ವರ್ಷ ನಮ್ಮ ಅಸೆಂಬ್ಲಿ ಎಲೆಕ್ಷನ್ಗೆ ಅಂಥೇಳಿ ಮತಯಾಚನೆ ಮಾಡಿದ್ವಿ. ಜನ ಅದನ್ನು ನಂಬಿ ಮತನೂ ಕೊಟ್ಟಿದ್ದರು. ಹೆಚ್ಚು ಕಡಿಮೆ ಒಂದು 20,000 ಚಿಲ್ಲರೆ ಮತಗಳಿಂದ ನಾನು ಸೋತಿದ್ದೆ. ಸೊ ಈ ಬಾರಿನೂ ಕೂಡ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಂತ ಬಂದಾಗ ಕಾಂಗ್ರೆಸ್ ಗ್ಯಾರಂಟಿ ಏನು ಮಾತು ಕೊಟ್ಟಿತ್ತು, ಇವಾಗ ನಾವು ಮನೆಗೂ ಹೋಗಿ ಮತಯಾಚನೆ ಮಾಡಬೇಕಾದ್ರೆ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ನಾವು ಅರಿವು ಮೂಡಿಸಿದ್ವಿ. 10 ತಿಂಗಳು ಒಳಗಾಗಿ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲರ ಮನೆ ತಲುಪಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಜನಗಳ ಮಧ್ಯದಲ್ಲಿ ಇದ್ದು ಜನಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಜನ ಅಂಥವ್ರಿಗೆ ಆಶೀರ್ವಾದ ಮಾಡ್ತಾರೆ. ಅದೇ ನಿದರ್ಶನ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೂ ಇದೆ, ಸೌಮ್ಯ ರಾಮಲಿಂಗಾರೆಡ್ಡಿ ಅವ್ರಿಗೂ ಇದೆ. ಇಲ್ಲಿ ಗೆಲ್ತೀವಿ ಅನ್ನುವಂಥ ಭರವಸೆಯನ್ನು, ನಂಬಿಕೆಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ ಅನ್ನುವಂಥ ಮಾತನ್ನು ಉಮಾಪತಿ ಗೌಡ ಅವರೇ ಹೇಳ್ತಿದ್ದಾರೆ. ಈಗಾಗಲೇ ಅರಕೆರೆ ವಾರ್ಡ್ನಲ್ಲಿರುವಂತಹ ಸೌಮ್ಯ ರೆಡ್ಡಿಯವರು ಮತ ಪ್ರಚಾರವನ್ನು ಮಾಡಿ ಈಗ ಸದ್ಯಕ್ಕೆ ಊಟಕ್ಕಂತ ಹೇಳಿ ಬಂದಿದ್ದಾರೆ, ಊಟವನ್ನು ಮಾಡ್ತಾ ಇದ್ದಾರೆ. ಆ ನಂತರ ಅನೇಕ ವಾರ್ಡ್ಗಳಿಗೂ ಕೂಡ ಹೋಗಿ ಮತ ಪ್ರಚಾರವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡುವ ಅಡುಗೆ ಯಾವುದು? ಬಿಸಿ ಬಿಸಿ ಅನ್ನ, ನುಗ್ಗೆಕಾಯಿ ಸಾಂಬಾರ್ ಮತ್ತು ಹಪ್ಳ. ಜೂನ್ 4ನೇ ತಾರೀಕು ಒಂದು ಹೊಸ ಇತಿಹಾಸ ಸೃಷ್ಟಿಯಾಗುತ್ತೆ. ಈಗಂತೂ